ಹಾಯ್ ಗುರು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸೊ ಮತ್ತೆ ಇವತ್ತು ಲ್ಯಾಂಗ್ಫೋರ್ಟ್ ಕೆ ಟಿ ಎಮ್ಮಲ್ಲಿ ಇದ್ದೀನಿ. ಸೊ ಏನು ಗುರು, ಏನು ಹುಚ್ಚನ ರೀಸೆಂಟಾಗಿ ತುಂಬ ಸಲ ಕೆ ಟಿ ಎಮ್ ಶೋರೂಮ್ಗೆ ಹೋಗಿದ್ದಾನೆ ಅಂತ ಅನ್ಕೊಬೋದು. ಬಿಕಾಸ್ ಡ್ಯೂಕ್ 200, 250, 390 ಮೂರು ರಿವ್ಯೂ ಮಾಡಿದ್ದೆ ಸ್ಟ್ರೆಚ್ಚಲ್ಲಿ. ಮಧ್ಯದಲ್ಲಿ ಒಂದು ಗಾಡಿದು ಬೇರೆ ವೀಡಿಯೋ ಬಂದಿತ್ತು. ಬಟ್ ನೀವೆಲ್ಲರೂ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ತುಂಬ ದಿನದಿಂದ, ಲೈಕ್ RC 200 ಆಮೇಲೆ RC 390 ರಿವ್ಯೂ ಮಾಡಿ ಅಂತ. ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಇದಕ್ಕೋಸ್ಕರ ಹೊಸ RC 200 ಆಮೇಲೆ ಹೊಸ RC 390 ಲಾಂಚ್ ಆಗ್ತಿದೆ ಅಂತ ಗೊತ್ತಿತ್ತು. ಸೊ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅದನ್ನೇ ಮಾಡೋಣ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಸೊ ಈಗ ಅದೇ ರೀತಿ ಲಾಂಚ್ ಆಗಿದೆ. ಆ್ಯಕ್ಚುಲಿ 2 ಡೇಸ್ ಬಿಫೋರ್ ಲಾಂಚ್ ಆಗಿರೋದು. ಸೊ ಅಕ್ಷಯ್ ಬ್ರೋ ಅಂತ ಇದ್ದಾರೆ ಲ್ಯಾಂಗ್ಫೋರ್ಟ್ ಕೆ ಟಿ ಎಮ್ಮಲ್ಲಿ, ನಮ್ಮ ಫ್ರೆಂಡ್ ಅವರು ಕಾಲ್ ಮಾಡಿದರು ಅವತ್ತೇ. ಬಟ್ ಅನ್ಫಾರ್ಚುನೇಟ್ಲಿ ನಂದು ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇರೋದ್ರಿಂದ ನಾನು ಬಂದು ರೀಚ್ ಮಾಡಿ ಅವತ್ತು ಲಾಂಚ್ಗೆ ಇರೋಕ್ಕಾಗಿಲ್ಲ. ಅದಕ್ಕೋಸ್ಕರನೇ 2 ಡೇಸ್ ಆದಮೇಲೆ ಬರ್ತಿದ್ದೀನಿ ಇವತ್ತು ರಿವ್ಯೂ ಮಾಡೋಣ. ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಸಲ ಬಂದಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ ಬನ್ನಿ. Too late to reignite our flame. ಶುರು ಮಾಡೋಕ್ಕೆ ಮುಂಚೆ ಈ ಗಾಡಿಯಲ್ಲಿ 2 ಕಲರ್ ಇದೆ, 2 ಕಲರ್ ಅವೈಲೇಬಲ್ ಇದೆ ನಮಗೆ. ಸೊ ಎರಡನ್ನೂ ಒಂದು ವಾಕ್ ರೌಂಡ್ ಮಾಡಿಬಿಡ್ತೀನಿ, ನೋಡ್ಕೊಳ್ಳಿ, ಆಮೇಲೆ ಡೀಟೇಲಾಗಿ ಹೋಗೋಣ. ಸೊ ಇದು ಒಂದು ಕಲರ್ ಆಯಿತು, ಇನ್ನೊಂದು ಕಲರ್ ಆ ಕಡೆ ಇದೆ, ಬನ್ನಿ. ಹಳೆ RC ನೋಡ್ರಪ್ಪ. ಸೊ ಇದು ಇನ್ನೊಂದು ಕಲರು ಹೊಸದಾಗಿಬಿಟ್ಟಿರೋದ್ರಲ್ಲಿ. ಸೊ 2 ಕಲರ್ ಆಪ್ಷನ್ ಸಿಗ್ತಿದೆ ಅಟ್ ಪ್ರೆಸೆಂಟ್ ನಮಗೆ. ನನ್ನ ಪರ್ಸ್ನಲ್ಲಾಗಿ ಇದು ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ ಗಾಡಿ. ಇದು ಕಲರ್ ಸ್ಕೀಮ್ ಹೇಳ್ತಿದ್ದೀನಿ, ಅದು ಕೂಡ ಚೆನ್ನಾಗಿದೆ. ಬಟ್ ನನಗೆ ಯಾಕೋ ಇದು ಇಷ್ಟ ಆಯಿತು, ಸ್ವಲ್ಪ ಅಫಿಷಿಯಲ್ ಆಗಿದೆ ಅದು. ಆಮೇಲೆ ಶುರು ಮಾಡೋಣ ಗುರು. ಸೊ RC 200 2021 ಹೊಸ ಸ್ಟೈಲಿಂಗಲ್ಲಿ ಬಂದಿರೋದು. ಸೊ ಫಸ್ಟ್ ಇಂಪ್ರೆಷನ್ ಅಂದು ಈ ಗಾಡಿ ಬಗ್ಗೆ ಲಾಂಚ್ ಮಾಡ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಇದ್ರ ಇಮೇಜಸ್ ಔಟ್ ಆಯಿತು. ಸೊ ನನ್ನ ಫಸ್ಟ್ ಇಂಪ್ರೆಷನ್ ಏನಪ್ಪ ಅಂದರೆ ಜಾತ್ರೆ ಗಾಡಿ ಅಂತ. ಸೊ ಲುಕ್ಸು ಫುಲ್ ಹಾಳು ಮಾಡಿಕ್ಕಿದ್ರು ಅಂತ. ಸೊ ಹಳೆ RC 200, RC 390 ಮೋಸ್ಟ್ ಅಗ್ರೆಸಿವ್ ಲುಕಿಂಗ್ ಮೋಟರ್ ಸೈಕಲ್, ಆಮೇಲೆ ಸ್ಟೈಲಿಶ್ ಮೋಟರ್ ಸೈಕಲ್ ಇನ್ ಇಂಡಿಯನ್ ಮಾರ್ಕೆಟ್ ಅಂತ ಹೇಳ್ಬೋದಿತ್ತು. ಸೊ ಆ ಥರ ಮೋಟರ್ ಸೈಕಲ್ ಸ್ಟೈಲಿಂಗ್ ಇತ್ತು. ಬಟ್ ಅದನ್ನು ಬಿಟ್ಟು ಏನು ಗುರು ಈ ಥರ ಜಾತ್ರೆ ಸ್ಟೈಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ನೋಡಿದ ತಕ್ಷಣ. ಬಟ್ ಫ್ರೆಂಡ್ಸ್, ದಯವಿಟ್ಟು ತಿಳ್ಕೊಳ್ಳಿ, ನಾನು ಫೋಟೋದಲ್ಲಿ ನೋಡೋಕ್ಕೂ ಇಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾವು ಅಂದ್ಕೊಂಡಿರೋಷ್ಟು ಕೆಟ್ಟದಾಗಿಲ್ಲ, ಸ್ಟೈಲಿಂಗ್ ಮಾತ್ರ ಚೆನ್ನಾಗಿದೆ ನೋಡಿ. ಇಷ್ಟು ಸೈಡಿಂದ ಅಂತೂ ಇನ್ನೊಂದು ಮಾತಿಲ್ಲ. ಫ್ರಂಟಿಂದ ಹೇಳ್ತೀನಿ ನೋಡಿ, ಸ್ವಲ್ಪ ಬ್ರಾಡಾಗಿದೆ. ಬಟ್ ಹೆಡ್ ಲ್ಯಾಂಪ್ಸ್ ಒಂದು ಸ್ವಲ್ಪ ನನಗೆ ಲೈಟಾಗಿ ಇಷ್ಟ ಆಗಿಲ್ಲ, ಪ್ಲೇಸ್ ಮಾಡಿರೋ ಜಾಗ. ಬಟ್ ಅದು ಬಿಟ್ಟರೆ ಓವರ್ ಆಲ್ ಸ್ಟೈಲಿಂಗು ಚೆನ್ನಾಗಿದೆ. ಬಟ್ ನನ್ನ ಆಲ್ ಟೈಮ್ ಫೇವ್ರೇಟ್ ಬಂದುಬಿಟ್ಟು ಪ್ರೀವಿಯಸ್ ಜನ್ರೇಷನ್ RCಗಳೇ. ಸೊ ಸ್ಟೈಲಿಂಗ್ ಬಗ್ಗೆ ಎಲ್ಲರೂ ಅಂದ್ಕೊಂಡಿರೋ ಥರ ಏನೂ ಅಷ್ಟು ಕೆಟ್ಟದಾಗಿಲ್ಲ ಗುರು, ಚೆನ್ನಾಗಿದೆ ಗಾಡಿ. ನಾನೇ ಲೈಕ್ ಪರ್ಸ್ನಲಿ ಇದು ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ. ಫೋಟೋಸ್ ನೋಡಿ ಯಾರು ಡಿಸೈಡ್ ಮಾಡ್ಬಿಡ್ಬೇಡಿ ಗಾಡಿ ಚೆನ್ನಾಗಿಲ್ಲ ಅಂತ. ಸೊ ಡೈರೆಕ್ಟಾಗಿ ಬಂದು ನೋಡಿದ್ಮೇಲೆ ಗೊತ್ತಾಗ್ತಿದೆ ಚೆನ್ನಾಗಿದೆ ಗಾಡಿ, ಸೀರಿಯಸ್ ಆಗಿ. ಸೊ ಫಸ್ಟು ನಾವು ಈಗ ಇಂಜಿನ್ ಬಗ್ಗೆ ಮಾತಾಡೋಣ. ಸೊ ಇಂಜಿನ್ ಏನು ಗುರು, ಸ್ವಲ್ಪನೂ ಚೇಂಜಸ್ ಇಲ್ಲ. 199.5 cc ಇಂಜಿನ್ ಸಿಗುತ್ತೆ, ಆಮೇಲೆ 25.4 bhp ಪವರ್ ಸಿಗುತ್ತೆ, ಜೊತೆಗೆ 19.5 Nm ಟಾರ್ಕ್ ಸಿಗುತ್ತೆ. ಸೊ ಪವರಲ್ಲಿ ಏನು ಚೇಂಜಸ್ ಇಲ್ಲ, ಹಾಗೆ ಇದೆ. ಬಟ್ ಎರ್ಗೋನಾಮಿಕ್ಸು, ಏರೋಡೈನಾಮಿಕ್ಸ್ ಎಲ್ಲ ನೋಡಿದ್ರೆ ಚೇಂಜಸ್ ಆಗಿದೆ, ಸ್ವಲ್ಪ ಶಾರ್ಪರ್ ಆಗಿದೆ. ಇದೆಲ್ಲ ನೋಡ್ಬೋದು ನೀವು ಸೈಡಲ್ಲೆಲ್ಲ. ಸೊ ಐ ಥಿಂಕ್ ಇದು ಇಟ್ ವಿಲ್ ಬಿ ಫಾಸ್ಟರ್ ದೆನ್ ದ ಪ್ರೀವಿಯಸ್ ಜನ್ರೇಷನ್ RC ಅಂತ ಹೇಳ್ಬೋದು. ಬಟ್ ಪ್ರಾಕ್ಟಿಕಲಾಗಿ ಸಿಗ್ತಿಲ್ಲ ನಮಗೆ, ಟೆಸ್ಟೆಡ್ ಅವೈಲೇಬಲ್ ಇಲ್ಲ. ಸೊ ಅದರಿಂದ ಸಿಕ್ಕಿದಾಗ ಓಡಿಸ್ಬಿಟ್ಟು ಹೇಳ್ತೀನಿ. ಅದು ಬಿಟ್ಟರೆ ಇದೊಂದು ಚೇಂಡ್ರಿ 1 ಬೈಕು, ಆಮೇಲೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಬನ್ನಿ, ಇಲ್ಲಿ AC ಫ್ಯಾನು ಎಲ್ಲ ಇರುತ್ತೆ, ಎಲ್ಲರೂ ನೋಡೋಣ. ಕಾಣಿಸ್ತಿದೆ ಅನ್ಕೋತೀನಿ, ಫ್ಯಾನ್ ಇಲ್ಲಿದೆ, ರೇಡಿಯೇಟ್ರ್ ಫ್ಯಾನು. ಸೊ ಹಳೆ ವರ್ಷನಲ್ಲೆಲ್ಲ ಫ್ಯಾನ್ ಒಂದೇ ಇದೆ, ಸಾಲ್ತಿರಲಿಲ್ಲ, AC ಎಲ್ಲ ಹಾಕೋಬೇಕಿತ್ತು, ಆ ರೇಂಜಿಗೆ ಹೀಟ್ ಆಗ್ತಿತ್ತು ಗಾಡಿ. ಬಟ್ ಈ ವರ್ಷನ್ ಹೇಗಿದೆ ಅಂತ ಓಡಿಸ್ತಾ ಹೇಳ್ತೀನಿ. ಅಷ್ಟು ಹೀಟ್ ಏನು ಗೊತ್ತಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ. ಅದು ಬಿಟ್ಟರೆ ನೆಕ್ಸ್ಟ್ ನಮಗೆ ಬ್ರೇಕ್ಸ್ ಬಗ್ಗೆ ಮಾತಾಡೋಣ. ಸೊ ಬ್ರೇಕ್ಸ್ ಬಗ್ಗೆ ಮಾತಾಡೋದಾದರೆ ನಮಗೆ 2 ಕಡೆ ಡಿಸ್ಕ್ ಬ್ರೇಕ್ಸು. ಸೊ ಮುಂದೆಗಡೆ ನಮಗೆ ಮ್ಯಾಸಿವ್ ಆಗಿರೋ 320 mm ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ಬೋದು ಬ್ರೇಕ್ಸ್ ಬಗ್ಗೆ ಮಾತಾಡೋದಾದರೆ. ಹಿಂದೆಗಡೆ 230 mm ಡಿಸ್ಕ್ ಬ್ರೇಕ್ಸು. ಸೊ ಬ್ರೇಕ್ಸ್ ಫೈನ್, ಚೆನ್ನಾಗಿದೆ. ಆಮೇಲೆ ಜೊತೆಗೆ ನಮಗೆ ಒಬ್ವಿಯಸ್ಲಿ ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಸೊ ಬ್ರೇಕ್ಸ್ ಬಗ್ಗೆ ಮಾತಾಡೋದಾದರೆ ಅಪ್ ಟು ದ ಮಾರ್ಕ್ ಇದೆ. ಬ್ರೇಕ್ಸ್ ಬಿಟ್ಬಿಟ್ಟು ನೆಕ್ಸ್ಟ್ ಮಾತಾಡೋದಾದರೆ ಸಸ್ಪೆನ್ಷನ್ಸು. ಸೊ ಸಸ್ಪೆನ್ಷನ್ಸು ಒಳ್ಳೆ ಸಸ್ಪೆನ್ಷನ್ಸೇ ಗುರು, ಒಳ್ಳೆ ಕಂಟ್ರೋಲ್ ಸಿಗುತ್ತೆ. ಬಿಕಾಸ್ ನಮಗೆ 43 mm WP Apex USD ಫೋಕ್ ಸಿಗ್ತಿರೋದು. ಸೊ ಆದ್ದರಿಂದ ಒಳ್ಳೆ ಹ್ಯಾಂಡ್ಲಿಂಗ್ ಇರುತ್ತೆ, ಆಮೇಲೆ ಕಂಟ್ರೋಲ್ ಕೂಡ ಚೆನ್ನಾಗಿರುತ್ತೆ. ಹಿಂದೆಗಡೆ ಕೂಡ ನಮಗೆ WP Apex ಮೋನೋಶಾಕ್ ಸಿಗುತ್ತೆ. ಸೊ ಸಸ್ಪೆನ್ಷನ್ಸ್ ಎಲ್ಲ ಫೈನ್ ಗುರು, ಚೆನ್ನಾಗಿದೆ.
ಅದು ಬಿಟ್ಬಿಟ್ಟು ವೀಲ್ಸ್ ಬಗ್ಗೆ ಮಾತಾಡೋದಾದರೆ ಎರಡು ಕಡೆ ಅಲಾಯ್ ವೀಲ್ಸು 17 ಇಂಚ್ ಅಲಾಯ್ ವೀಲ್ಸು. ಆಮೇಲೆ ಟೈರ್ಸು ಮುಂದೆಗಡೆ 110 mm ಸೆಕ್ಷನ್ ಟೈರ್ ಸಿಗುತ್ತೆ, ಹಿಂದೆಗಡೆ 150 mm ಸೆಕ್ಷನ್ ಟೈರ್ ಸಿಗುತ್ತೆ. ನೋಡ್ಬೋದು ನೀವು, ಬ್ರಾಡ್ ಆಗಿದೆ ಟೈರು. ಸೊ ಒನ್ ಆಫ್ ದ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಇದು ಕೂಡ. ಸೊ ಈ ಗಾಡಿ ಸ್ವಲ್ಪ ಕಾಸ್ಟ್ಲಿ, ಆನ್ ರೋಡ್ ಬಂದು 2.66 ಲಕ್ಷ, 2,66,000. ಸೊ ಏನಕ್ಕೆ ಅಂತ ಕೇಳ್ಬೋದು. ಆಬ್ವಿಯಸ್ಲಿ ರೀಸನ್ ಇದೆ, ತುಂಬ ಪ್ರೀಮಿಯಂ ಪಾರ್ಟ್ಸ್ ಯೂಸ್ ಮಾಡಿದ್ದಾರೆ ಗಾಡಿಯಲ್ಲಿ. ಸೊ ಕ್ವಾಲಿಟಿ ಬಗ್ಗೆ ಇನ್ನೊಂದು ಮಾತಿಲ್ಲ. ಸೊ ಅದರಿಂದ ಸ್ವಲ್ಪ ಕಾಸ್ಟ್ಲಿ, ಏನು ಮಾಡೋಕ್ಕಾಗಲ್ಲ. ಬಟ್ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಗುರು ಇದಕ್ಕೆ. ಏನು ಎಷ್ಟೇ ಮಾಡಿದ್ರು ತೊಗೊತಾರೆ ಜನ. ಗಾಡಿ ಕೂಡ ಹಾಗೆ ಇದೆ, ಅದಕ್ಕೋಸ್ಕರ ತೊಗೋತಾರೆ. ಅದು ಬಿಟ್ಟು ಸೊ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮು, ಹ್ಯಾಂಡ್ಲಿಂಗ್ ಮಾತ್ರ ಸಖತ್ತಾಗಿರುತ್ತೆ ಇದೆಲ್ಲ ನೋಡ್ತಾ ಇದ್ದರೆ. ಆಮೇಲೆ ಅದು ಬಿಟ್ಟು ಸೀಟ್ ನೋಡಿ ಇವರು ಮೇಜರ್ ಚೇಂಜಸ್. ಸೊ ಮೇಜರ್ ಚೇಂಜಸ್ ಏನಂದರೆ, ಸೊ ಟ್ಯಾಂಕ್ ಕೂಡ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿರೋ ಹಾಗಿದೆ. ಆಮೇಲೆ ಈ ಸೀಟ್ ನೋಡಿ ಮೇನ್ ಇದೆ. ಓವರಾಲ್ ಹೇಳಬೇಕಂದ್ರೆ ನಾನು ಸ್ವಲ್ಪ ಮುಂದಕ್ಕೆ ಹೋಗೋಕ್ಕೆ ಮುಂಚೆ ಹಳೆ RCಗೂ ಈ RCಗೂ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಮೋರ್ ಪ್ರಾಕ್ಟಿಕಲ್ ಅಂತ ಹೇಳ್ಬೋದು. ಸೊ ಪ್ರಾಕ್ಟಿಕಲ್ ಆಗಿದೆ ಗಾಡಿ. ಹಳೆ ಗಾಡಿಯಲ್ಲಿ ನೋಡ್ಬೋದಿತ್ತು, ಅದು ಸೀಟು ಏನಂತಲೇ ಗೊತ್ತಿರಲಿಲ್ಲ. ಆಮೇಲೆ ಗ್ರ್ಯಾಬ್ ರೇಲ್ಸ್ ಕೂಡ ಕೊಟ್ಟಿದ್ದಾರೆ ಈ ಸಲ. ಸೊ ಹಿಂದೆ ಕೂರೋರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ, ಸೊ ಆರಾಮಾಗಿ ಕೂರ್ಬೋದು ಇವಾಗ ಸ್ವಲ್ಪ. ಆಮೇಲೆ ಹೈಟ್ ಕೂಡ ಸ್ವಲ್ಪ ಕಡಿಮೆ ಬಂದಿದೆ, ಕೆಳಗೆ ಬಂದಿದೆ ಪಿಲಿಯನ್ ಸೀಟ್ದು. ಆಮೇಲೆ ಸೀಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗುರು ಇದು. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿದೆ ಗಾಡಿ. ಸೊ ಅದೊಂದಾಯಿತು. ಆಮೇಲೆ ಬನ್ರಪ್ಪ ಇಲ್ಲಿ ನೋಡಿ, ಇನ್ಸ್ಟ್ರೂಮೆಂಟ್ ಕನ್ಸೋಲು ಫುಲ್ಲು LCD ಡಿಸ್ಪ್ಲೇ ಸಿಗ್ತಿದೆ ನಮಗೆ, ಡಿಜಿಟಲೈಸ್ಡ್ ಈಗೆಲ್ಲ ನೋಡಿ. ಕ್ರೇಜಿ ಆಗಿದೆ ಗುರು. ಫಸ್ಟ್ ಡ್ಯೂಕ್ 390 ಮಾತ್ರ ಸಿಗ್ತಿತ್ತು, ಬಟ್ ಈಗ ನಮಗೆ ಇದರಲ್ಲೂ ಸಿಗ್ತಿದೆ. ಸೊ ಬೇಸಿಕ್ ಇನ್ಫಾರ್ಮೇಷನ್ಸ್ ಏನೇನು ಬೇಕು, ಲೋ ಫ್ಯೂಲ್ ಇಂಡಿಕೇಟರ್, ಆಯಿಲ್ ಇಂಡಿಕೇಟರ್, ಆಮೇಲೆ ಜೊತೆಗೆ ಟ್ಯಾಕೋಮೀಟರು, ಸ್ಪೀಡೋಮೀಟರು, ಟ್ರಿಪ್ ಮೀಟರ್ಸ್ ಒಂದೆರಡಿದೆ. ಸೊ ಇದೆಲ್ಲ ಏನೇನು ಬೇಕು ಪ್ರತಿಯೊಂದು ಕೊಟ್ಟಿದ್ದಾರೆ. ಕ್ರೇಜಿ ಗುರು. ಸೊ ಈಗ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್ ಹೇಳೋದಾದರೆ ಪ್ರತಿಯೊಂದು ಚೆನ್ನಾಗಿದೆ ಗಾಡಿಯಲ್ಲಿ, ಕ್ರೇಜಿ ಆಗಿದೆ. ಆಮೇಲೆ ಈ ಫ್ರೇಮ್ ಕೂಡ ಚೇಂಜ್ ಆಗಿದೆ, ಆ ಕಡೆಯಿಂದ ತೋರಿಸ್ತೀನಿ. ಫ್ರೇಮ್ ನೋಡಿ ಕ್ರೇಜಿ ಆಗಿದೆ. ಸೊ ಲುಕ್ಸ್ ಮಾತ್ರ ಸಖತ್ತಾಗಿದೆ. ಮುಂದೆಗಡೆ ಒಂದು ಬಿಟ್ಟರೆ ನನಗೆ ಓವರಾಲ್ ಗಾಡಿ ಸಖತ್ತಾಗಿ ಇಷ್ಟ ಆಯಿತು. ಆಮೇಲೆ ಗ್ರ್ಯಾಬ್ ರೈಲ್ಸ್ ಓಕೆ ಫೈನ್. ಆಮೇಲೆ ಲೈಟ್ಸ್ ಬಗ್ಗೆ ಮಾತಾಡೋದು ಮರ್ತ್ವಿ. ಸೊ ಲೈಟ್ಸು ಇಲ್ಲೇ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಸೊ ನೋಡಿ LED ಹೆಡ್ ಲ್ಯಾಂಪೇ ಸಿಗ್ತಿದೆ ನಮಗೆ. ಬಟ್ ಅದು ಏನಂದರೆ ನನಗೆ ಯಾಕೋ ಲೈಟಾಗಿ ಅಷ್ಟು ಏನು ಓಕೆ ಅನಿಸಿಲ್ಲ ಹಳೇದು ಕಂಪೇರ್ ಮಾಡಿದ್ರೆ. ಬಟ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳೋಂಗಿಲ್ಲ. ಬಟ್ ಹಳೇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಷ್ಟೇನು ಇಷ್ಟ ಆಗಿಲ್ಲ ನನಗೆ. ಮುಂದೆಗಡೆ ಡೂಮ್ ಮಾತ್ರ ಸ್ವಲ್ಪ ವೈಡ್ ಆಗಿದೆ ಹಳೇದು ಕಂಪೇರ್ ಮಾಡಿದ್ರೆ. ಹಿಂದೆಗಡೆನೂ LED ಹೆಡ್ ಲ್ಯಾಂಪ್ ಸಿಗುತ್ತೆ ನಮಗೆ, LED ಟೈಲ್ ಲ್ಯಾಂಪ್ ಸಿಗುತ್ತೆ ಹಿಂದೆಗಡೆನೂ. ನೋಡ್ಬೋದು ನೀವು, ಇದು ಕ್ರೇಜಿ ಆಗಿದೆ ನೋಡಿ. ಇಲ್ಲಿಂದ LED ಟೈಲ್ ಲ್ಯಾಂಪ್ ಮಾತ್ರ ಕ್ರೇಜಿ ಆಗಿದೆ. ಇಂಡಿಕೇಟರ್ಸ್ ಕೂಡ ಸಕ್ಕತ್ತಾಗಿದೆ, ಸ್ಟೈಲಿಶ್ ಆಗಿ. ಸೊ ಇನ್ನೊಂದು ಮಾತಿಲ್ಲ ಸ್ಟೈಲಿಂಗ್ ಬಗ್ಗೆ. ಓವರಾಲ್ ಗಾಡಿ ಮಾತ್ರ ಸೈಕಾಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 158 mm. ಸೊ ನೀವೇ ನೋಡ್ಕೊಳ್ಳಿ, ಜಾಸ್ತಿ ಆಫ್ ರೋಡಿಂಗೆಲ್ಲ ತೊಗೊಂಡೋಗ್ಬೇಡಿ. ಇದೇನಿದ್ರು ಹೈವೇಸ್ಗೆ ಆಮೇಲೆ ಟ್ರ್ಯಾಕಿಗೆ ಸರಿ. ಹಳೆ ಗಾಡಿ ಬರೀ ಟ್ರ್ಯಾಕಿಗೆ ಅಂತ ಹೇಳ್ಬೋದಿತ್ತು, ಆ ಥರ ಮಾಡಿದರು. ಬಟ್ ಸ್ಟಿಲ್ ಹೈವೇಸ್ಗೆಲ್ಲ ನಡೀತಿತ್ತು. ಇದು ಇರಿ, ಸೀಟ್ ಕಂಫರ್ಟ್ ಹೇಗಿದೆ ನೋಡೋಣ. ಲೈಕ್ ನಾನು 170 ಸೆಂಟಿಮೀಟರ್ಸ್ 5'7" ಎಲ್ಲ ವೀಡಿಯೋಸಲ್ಲಿ ಹೇಳೋ ಥರ. ಸೊ ನನಗೆ ಎರಡು ಕಡೆ ಫುಟ್ ಆರಾಮಾಗಿ ಲ್ಯಾಂಡ್ ಆಗ್ತಿದೆ. ಕ್ರೇಜಿ. 824 mm ಸೀಟ್ ಹೈಟ್ ಇರೋದು, ಸಖತ್ತು ಗುರು. ನನಗೇನೋ ಹ್ಯಾಂಡಲ್ ಬಾರ್ ಸ್ವಲ್ಪ ಮೇಲೆ ಬಂದಿದೆ ಅಂತ ಅನ್ನಿಸ್ತಿದೆ. ಸೊ ಓವರ್ ಅಗ್ರೆಸಿವ್ ಆಗಿತ್ತು ಹಳೆ ವರ್ಷನ್ಸು. ಸೊ ಈ ವರ್ಷನ್ ಏನೋ ಸ್ವಲ್ಪ ಪ್ರಾಕ್ಟಿಕಲ್ ಆಗಿದೆ ಪ್ರತಿಯೊಂದನ್ನು ನೋಡ್ತಾ ಇದ್ದರೆ. ಸೊ ಮಸ್ತು ಗುರು. ಬ್ಯಾಕ್ ಪೇನೇನು ಲೈಕ್ ಹಳೇದು ಕಂಪೇರ್ ಮಾಡಿದ್ರೆ ಅಷ್ಟು ಬ್ಯಾಕ್ ಪೇನ್ ಬರಲ್ಲ ಅನಿಸುತ್ತೆ. ಅಗ್ರೆಸಿವ್ ಆಗಿದೆ ಆಬ್ವಿಯಸ್ಲಿ, ಬಟ್ ಸ್ವಲ್ಪ ಪ್ರಾಕ್ಟಿಕಲ್ ಆಗೂ ಇದೆ. ಈಗ ಇದೆಲ್ಲ ಅಡ್ಜಸ್ಟಬಲು ಹ್ಯಾಂಡಲ್ ಬಾರು. ಓಕೆ, ಇದನ್ನು ಆಫ್ ಮಾಡೋಣ. ಹಂಗೆ ಎಕ್ಸಾಸ್ಟ್ ನೋಡೋಣ. ಆಮೇಲೆ ಮಿರರ್ಸು ಕೂಡ ಚೆನ್ನಾಗಿದೆ ಗುರು. ಕ್ವಾಲಿಟಿ, ವಿಸಿಬಿಲಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ವಿಂಡ್ಶೀಲ್ಡ್ ನೋಡ್ಬೋದು ನೀವು. ವಿಂಡ್ಶೀಲ್ಡ್ ಕೂಡ ನೋಡೋದಾದರೆ ನಮಗೆ ಸಖತ್ ಫಂಕ್ಷನ್ ಅಂತ ಅನ್ನಿಸ್ತಿದೆ ಯಾಕೋ. ಸೊ ಏರೋಡೈನಮಿಕ್ಸ್ ಎಲ್ಲ ಕ್ರೇಜಿ ಆಗಿರುತ್ತೆ. ಮೇಲ್ನೋಟದಿಂದ ನೋಡೋದಾದರೆ ಸಖತ್ ನುಕ್ಕುತ್ತೆ ಅನ್ನಿಸ್ತಿದೆ ಗಾಡಿ ನನಗೆ. ಮಸ್ತು ಗುರು. ಆಮೇಲೆ ಗಾಡಿ ವೆಯ್ಟ್ ಬಂದು 160 kg. ಸೊ ಲೈಟ್ ವೆಯ್ಟೇ ಆಬ್ವಿಯಸ್ಲಿ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಹೇಳಿದ್ದೀನಿ ಆಲ್ರೆಡಿ 158 mm ಅಂತ. ಆಮೇಲೆ ಅಂಡರ್ ಬಿಲಿ ಎಕ್ಸಾಸ್ಟ್ ಸಿಗುತ್ತೆ ನಮಗೆ, ನೋಡ್ಬೋದು ನೀವು. RC 390 ನಮಗೆ ಲೈಕ್ ಎಕ್ಸಾಸ್ಟ್ ನಾರ್ಮಲ್ ಎಕ್ಸಾಸ್ಟ್ ಥರ ಬರುತ್ತೆ ಅಂತ ಅನ್ನಿಸ್ತಿದೆ. ಲೈಕ್ ನ್ಯೂಸ್ ಆ ಥರ ಓಡಾಡ್ತಿದೆ, ನೋಡ್ಬೇಕು ಇನ್ನೂ ಹೇಗೆ ಕೊಡ್ತಾರಂತ. ಅದು ಬಿಟ್ಟು ನಮಗೆ ಟೈರ್ ಆಗರ್ಸ್ ಇದೆ ಆಬ್ವಿಯಸ್ಲಿ. ಆಮೇಲೆ ಸ್ಯಾರಿ ಗಾರ್ಡು, ಇದಕ್ಕೇನು ಗುರು ಸ್ಯಾರಿ ಗಾರ್ಡು ಇರಲಿ ಬಿಡಿ. ಸೊ ಸ್ಯಾರಿ ಗಾರ್ಡು. ಆಮೇಲೆ ಇದು ಫುಟ್ ಪೆಕ್ಸ್ ಎಲ್ಲ ಪ್ರಾಪರಾಗಿ ಇದೆ, ಒಳ್ಳೆ ಕ್ವಾಲಿಟಿದಿದೆ, ಕರೆಕ್ಟಾಗಿ ಪ್ಲೇಸ್ ಮಾಡಿದ್ದಾರೆ. ನೈಸ್ ಓವರಾಲು. ಇನ್ನೇನು ಮರ್ತವಪ್ಪ, ಎಕ್ಸಾಸ್ಟ್ ಆನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ರಪ್ಪ.
ಸೆಕೆಂಡ್ ಗೇರಲ್ಲಿದೆ, ನ್ಯೂಟ್ರಲ್ ಆಯ್ತು ಈಗ. ಹಾಂ, ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಆಪ್ಷನ್ ಕೂಡ ಇದೆ ಗುರು ಇದರಲ್ಲಿ. ಸೊ ನಮಗೆ ಸಿಕ್ತಿರೋದು ಅಂಡರ್ ಬೆಲೆ ಎಕ್ಸಾಸ್ಟು. ಸೊ ಎಕ್ಸಾಸ್ಟು ಸ್ವಲ್ಪ ಬೇಸಿಯಾಗಿದೆ ಇವರು ಹಳೇದು ಕಂಪೇರ್ ಮಾಡಿದ್ರೆ. ಹಳೇದ್ರಲ್ಲಿ ಸ್ವಲ್ಪ ಅದೇನು ಅನ್ಬೇಕು, ರಾ ಆಗಿ ಬರ್ತಿತ್ತು, ಇದು ಸ್ವಲ್ಪ ಬೇಸಿಯಾಗಿದೆ. ಸೊ ಚೆನ್ನಾಗಿದೆ ಎಕ್ಸಾಸ್ಟು. ಸೊ ಸ್ಟಾಕಾಗಿ KTM ಎಕ್ಸಾಸ್ಟ್ಗಳು ಚೆನ್ನಾಗಿರುತ್ತೆ. ಸೊ ಫೈನ್, ಎಕ್ಸಾಸ್ಟ್ ಚೆನ್ನಾಗಿದೆ ಅಷ್ಟೇ ಗುರು. ನನ್ನ ಪ್ರಕಾರ ಗಾಡಿಗೆ ಒಂದು 10/9. ಲುಕ್ಸು ಸ್ವಲ್ಪ ಬಿಟ್ಟರೆ ಇನ್ನು ಪ್ರತಿಯೊಂದೂ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ ಗಾಡಿಯಲ್ಲಿ. ಎಕ್ವಿಪ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಪವರು, ಸಸ್ಪೆನ್ಷನ್ಸು, ವೀಲ್ಸು, ಟಯರ್ಸು ಅಥವಾ ಮಿರರ್ಸ್ ಆಗಲಿ ಅಥವಾ ಟ್ಯಾಂಕ್ ಕೆಪಾಸಿಟಿ ಹೇಳೋಕ್ಕೆ ಮರ್ತೆ 13.7 ಲೀಟರ್ಸು, ಮೈಲೇಜು 30 to 35. ಸೊ ಒಂದು ಫುಲ್ ಟ್ಯಾಂಕಿಗೆ 40 to 40 450 ಕಿಲೋಮೀಟರ್ಸ್ ಹೋಗ್ಬೋದು ಒಂದು ಫುಲ್ ಟ್ಯಾಂಕಿಗೆ. ಸೊ ಅಷ್ಟೇ. ಸೊ ಪ್ರತಿಯೊಂದೂ ಚೆನ್ನಾಗಿದೆ ಗಾಡಿಯಲ್ಲಿ. ಹಳೆ ವರ್ಷನಲ್ಲಿ ಬಂದ್ಬಿಟ್ಟು ನಮ್ಗೆ ಬರೀ 9.5 ಲೀಟರ್ಸ್ ಅನ್ಕೊತೀನಿ. 9.5 ಲೀಟರ್ಸ್ 11 ಲೀಟರ್ಸ್ ಅನ್ನೋ ಅನ್ಕೊತೀನಿ. ಸೊ ಮ್ಯಾಕ್ಸ್ ಅಂದರೆ ಇಷ್ಟೇ ಇದ್ದಿದ್ದು. ಈಗ ಟ್ಯಾಂಕ್ ಕೆಪಾಸಿಟಿ ಕೂಡ ರೇಸ್ ಆಗಿದೆ. ಸೊ ಮೋರ್ ಪ್ರಾಕ್ಟಿಕಲ್ ಕಂಪೇರ್ ಟು ದ ಪ್ರೀವಿಯಸ್ ಜನ್ರೇಷನ್ ಅಂತ ಹೇಳ್ಬೋದು, ಪ್ರೀವಿಯಸ್ ಜನ್ರೇಷನ್ RC. ಸೊ ಕ್ರೇಜಿ ಗುರು, ಇಷ್ಟ ಆಯಿತು ತುಂಬ. ಚೆನ್ನಾಗಿದೆ ಗಾಡಿ. ಸೊ 10/9 ನನ್ನ ಕಡೆಯಿಂದ. ಸೊ ಅಷ್ಟೇ. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಹೌದು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ನಾನು ನಿಮ್ಮ ಚೇತನ್ ಸತೀಶ್, ಸೈನಿಂಗ್ ಆಫ್.